ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ಬಗ್ಗೆ ನಾವು ಈ ದಿವಸ ಯಾವ ಫಲಿತಾಂಶ ಕಲಿತಪ್ಪ ಅಂತಂದ್ರೆ ದ್ರವ್ಯದ ಭೌತಿಕ ಸ್ವರೂಪ, ದ್ರವ್ಯದ ಕಣಗಳ ಗುಣಗಳು, ದ್ರವ್ಯದ ಸ್ಥಿತಿಗಳು, ದ್ರವ್ಯದ ಮೇಲೆ ತಾಪದ ಪರಿಣಾಮ, ದ್ರವ್ಯದ ಮೇಲೆ ಒತ್ತಡದ ಪರಿಣಾಮ ಮತ್ತು ಆರನೇದಾಗಿ ಬಾಷ್ಪೀಕರಣ ಮತ್ತು ಏಳನೇದಾಗಿ ಅಭಿಕರಣದಿಂದ ತಂಪಾಗುವಿಕೆ ಹೇಗೆ ಅಂತಕ್ಕಂಥ 7 ಫಲಿತಾಂಶಗಳನ್ನು ಮಾಡಿದ್ದೇವೆ. ಈ ಒಂದು ಮೊದಲನೇ ಅವಧಿಯಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಅವಧಿ 1ರಲ್ಲಿ ಯಾವ ಫಲಿತಾಂಶ ಕಲಿತದಪ್ಪ ಅಂದ್ರೆ ದ್ರವ್ಯದ ಭೌತಿಕ ಸ್ವರೂಪ ಅಂತ ಹೇಳ್ತೇವೆ. ಅಂದ್ರೆ ದ್ರವ್ಯ ಏನಪ್ಪಾ ಅಂತಂತಂದ್ರೆ ನಮ್ಮ ಅಂದ್ರೆ ದ್ರವ್ಯ ಅಂದ್ರೆ ಸ್ಥಳವನ್ನು ಆಕ್ರಮಿಸಬಲ್ಲ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವ ಮತ್ತು ಗಾತ್ರವನ್ನು ಹೊಂದಿರುವ ಯಾವುದೇ ವಸ್ತುವನ್ನು ಏನಂತ ಕರಿತೀವಿ ಅಂದ್ರೆ ದ್ರವ್ಯ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ದ್ರವ್ಯದ ಭೌತಿಕ ಸ್ವರೂಪ ಅಂದ್ರೆ ದ್ರವ್ಯದ ಯಾವ್ದರಿಂದ ಮಾಡತ್ತಪ್ಪ ಅಂದ್ರೆ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದ್ದೇವೆ. ಇಲ್ಲಿ ನೋಡಿ ಶುಗರ್ ಇದೆ. ಈಗ ಈ ಶುಗರ್ ಕಣಗಳನ್ನು ನೋಡಿದಾಗ ಸಕ್ಕರೆ ನೋಡಿರ್ತಾರೆ ಎಲ್ಲರೂ. ಈ ಸಕ್ಕರೆ ಒಂದು ದ್ರವ್ಯದ ಕಣ ಅಂತ ಹೇಳ್ತಾರೆ. ಒಂದೊಂದು ಕಣನು ಏನ್ ಮಾಡ್ತೈತಿ, ಒಂದು ಸಂಗ್ರಾಹಕದಲ್ಲಿ ಏನ್ ಮಾಡ್ತಿದ್ದು ಸ್ಥಳವನ್ನು ಆಕ್ರಮಿಸ್ತಾನೆ, ತನ್ನದೇ ಆಗಿರ್ತಕ್ಕಂಥ ತೂಕ ಗಾತ್ರ ಇರ್ತಾನೆ. ಹಾಗಾದ್ರೆ ಮೊದಲನೇದಾಗಿ ಏನಪ್ಪ ಭೌತಿಕ ಸ್ವರೂಪ ಏನ್ ಹೇಳ್ತವಪ್ಪ ಅಂದ್ರೆ ಪ್ರತಿಯೊಂದು ದ್ರವ್ಯವು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಹೌದಾ? ಈ ಸಾಮಾನ್ಯ ಸಕ್ಕರೆ ನೋಡಿದಾಗ ಇದರ ಸ್ವರೂಪ ಯಾವ ರೂಪದಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ? ಅದೇ ರೀತಿ ಈಗ ಈ ಗ್ಲಾಸ್ ಅಲ್ಲಿ ಇರ್ತಕ್ಕಂಥ ವಾಟರ್ ನೋಡಿದ್ರೆ ಯಾವ ಸ್ಥಿತಿಯಲ್ಲಿದೆ? ಹಾಗೆ ನಿಮ್ಮ ಕಿಟಕಿಯಲ್ಲಿ ಬರ್ತಕ್ಕಂಥ ಗಾಳಿ ಯಾವ ಸ್ಥಿತಿಯಲ್ಲಿದೆ? ದ್ರವ್ಯವು ಘನ ರೂಪದಲ್ಲಿ ಇರಬಹುದು, ದ್ರವ ರೂಪದಲ್ಲಿ ಇರಬಹುದು, ಅನಿಲ ರೂಪದಲ್ಲಿ ಇರಬಹುದು ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಉದಾಹರಣೆಗೆ ಕಲಿಕಾ ಉಪಕರಣಗಳು ಯಾವಪ್ಪ ಅಂದ್ರೆ ಇಲ್ಲಿ ನೀರು ತಗೊಂಡ ಹೋದಪ್ಪ, ನೀರಿದೆ, ಅದ್ರ ಮತ್ತೆ ಉಪ್ಪಿನ ಬದಲಿಗೆ ಸಕ್ಕರೆ ತೆಗೆದುಕೊಂಡವೆ. ಇಲ್ಲಿ 2 ದ್ರವ ಸ್ಥಿತಿಗಳು ನಿಮ್ ಕಂಡು ಬಂದೆ. ಒಂದ್ ಯಾವ್ದಂದ್ರೆ ಇನ್ನೊಂದು ಯಾವ್ದಂದ್ರೆ ನೀರು. ಹೌದೇನಪ್ಪ? ಹಾಗಾದ್ರೆ ಈಗ ಬೀಕರ್ನಲ್ಲಿ ನೀರಿದೆ. ಆಮೇಲೆ ಚಟುವಟಿಕೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳನ್ನ ನಾವೀಗ 3 ಗುಂಪು ಮಾಡೋಣ. ಎಷ್ಟು ಮಾಡೋಣ ವಿದ್ಯಾರ್ಥಿಗಳನ್ನ? ಮೊದಲನೇ ಗುಂಪು ಏನ್ ಮಾಡೋಣ, ನಿಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನ ಪಟ್ಟಿ ಮಾಡಪ್ಪ. ನಿಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಪಟ್ಟಿ ಮಾಡ. ಕುರ್ಚಿ, ಟೇಬಲ್, ಪೆನ್ಸಿಲ್, ಚಾಪಿ, ಸ್ಪಾರ್ಗಲು, ಲೈಟು, ವೈರ್, ಕಬ್ಬಿಣ, ಬ್ಯಾಗ್, ಪುಸ್ತಕ, ಪೆನ್ನು. ಓಕೆ. ಅವರು ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ರೇಖಾ SSC ಅವರು ಏನ್ ಮಾಡಿದ್ರು, ಪಟ್ಟಿ ಮಾಡಿದ್ರು. ಅವೆಲ್ಲವೂ ಏನೇನಂದ್ರೆ ಅವ್ರು ಪಟ್ಟಿ ಮಾಡಿರ್ತಕ್ಕಂಥವು ವಸ್ತುಗಳು ಏನಂದ್ರೆ ದ್ರವ್ಯ. ಯಾಕಂದ್ರೆ ಅವ್ರು ಹೇಳಿರ್ತಕ್ಕಂಥ ಎಲ್ಲಾ ವಸ್ತುಗಳು ಏನಾಗಿದಾವಪ್ಪ ಅಂತಂದ್ರೆ ನಿರ್ದಿಷ್ಟ ಸ್ಥಳವನ್ನು ಆಕ್ರಮಿಸ್ತವೆ, ಮತ್ತೆ ಗಾತ್ರವನ್ನು ಹೊಂದಿವೆ, ಮತ್ತೆ ತೂಕವನ್ನ ಹೊಂದಿವೆ ಅಂತ ನಾವು ಹೇಳ್ತೇವೆ. ಆಯ್ತಾ? ಆಮೇಲೆ 2ನೇ ಗುಂಪು ಏನ್ ಮಾಡಬೇಕಪ್ಪ, ನಿಮ್ಮ ಬಳಿ ಇರುವ ಅವ್ರೇನ್ ಪಟ್ಟಿ ಮಾಡಿದಲ್ಲ ಆ ಪಟ್ಟಿ ಮಾಡಿರ್ತಕ್ಕಂಥ ವಸ್ತುಗಳನ್ನ ಏನ್ ಮಾಡಬೇಕು, ಒಂದು ಪುಸ್ತಕದಲ್ಲಿ ಇಟ್ಟು ಅವುಗಳ ಸುತ್ತಳತೆಯನ್ನು ಏನ್ ಮಾಡಕ್ ನೀವು ಹಾಕ್ಬೇಕು. ಹೌದಾ ಇಲ್ಲ? ಈಗ ಒಂದ್ ಕಡೆ ರಬ್ಬರ್ ಐತಿ, ಆ ರಬ್ಬರನ್ನ ಅದರೊಳಗೆ ಪುಸ್ತಕದಲ್ಲಿ ಇಟ್ಟು ಅದ್ರ ಸುತ್ತಳತೆ ಹಾಕ್ತೀರಿ, ನಿಮ್ಮ ಪೆನ್ನನ್ನ ಹಾಕ್ತೀರಿ, ನಿಮ್ಮ ಪುಸ್ತಕವನ್ನ ಹಾಕ್ತೀರಿ. ಈಗ ಏನ್ ಮಾಡ್ತೀರಿ, ನೀವು ಪಟ್ಟಿ ಮಾಡಿರ್ತಕ್ಕಂಥ ವಸ್ತುಗಳನ್ನ ಅದ್ರ ಮೇಲೆ ಇಟ್ಟು ಎಕ್ಸರ್ಸೈಸ್ ಏನ್ ಮಾಡ್ಬೇಕು, ನೀವು ಅವುಗಳ ಗಡಿ ಸುತ್ತಳತೆಯನ್ನ ಮಾಡ್ಬೇಕು. ಇದು 2ನೇ ಆಕ್ಟಿವಿಟಿ ಅಂತ ಹೇಳ್ತೇವೆ. 3ನೇ ಗುಂಪು ಏನ್ ಮಾಡಬೇಕಪ್ಪ ಅಂದ್ರೆ ಪುಸ್ತಕ, ಕಲ್ಲು, ಇಟ್ಟಿಗೆ ಇವುಗಳನ್ನ ಒಂದರ, ಈಗ ಫಾರ್ ಎಕ್ಸಾಂಪಲ್ ಪುಸ್ತಕ ಐತಿ ನಿಮ್ಮಲ್ಲಿ, ಅಥವಾ ಹೊರಗೆ ಒಂದು ಇಟ್ಟಿಗೆ ಇರ್ಬೋದು, ಒಂದು ಕಲ್ಲು ತರ್ತೀವಿ, ಅವನ್ನೆಲ್ಲವನ್ನ ಆಯ್ಕೆ ಮಾಡ್ಕೊಂಡು ಏನ್ ಮಾಡಬೇಕಪ್ಪ ಅಂತಂದ್ರೆ ರಬ್ಬರ್ ಇವುಗಳಲ್ಲಿ ಏನ್ ಮಾಡಬೇಕು, ಗಡಿಯನ್ನ ಅವುಗಳ ಸುತ್ತಳತೆ ಯಾವ್ದನ್ನ ಮಾರ್ಕ್ ಮಾಡ್ಬೇಕು, ನೀವು ಪುಸ್ತಕದಲ್ಲಿ ಮಾರ್ಕ್ ಮಾಡ್ಬೇಕು. ಅಂದ್ರೆ ನೀವೇನು ಸುತ್ತಮುತ್ತ ವಸ್ತುಗಳನ್ನ ಒಂದು ಇಟ್ಟಿಗೆ ಇರ್ಬೋದು, ಒಂದು ಕಲ್ಲು ಇರ್ಬೋದು, ಒಂದು ರಬ್ಬರ್ ಇರ್ಬೋದು, ಎಲ್ಲವನ್ನ ಏನ್ ಮಾಡಬೇಕು, ಪುಸ್ತಕದಲ್ಲಿ ಇಟ್ಟು ಏನ್ ಮಾಡಬೇಕು, ನೀವು ಮಾರ್ಕ್ ಮಾಡ್ಬೇಕು. ಅಂದ್ರೆ ಮಾರ್ಕ್ ಮಾಡಿದಾಗ ಅದ್ರ ಆಕಾರ ಸಿಗ್ತಾನೆ. ಆಕಾರ ಸಿಕ್ಕದ್ರಿಂದ ಎಲ್ಲ ವಸ್ತುಗಳು ಸ್ಥಳವನ್ನು ಆಕ್ರಮಿಸುತ್ತಾನೆ. ಅಲ್ಲಿಗೆ ನಿಮಗೆ ಒಂದು ದ್ರವ್ಯದ ಭೌತಿಕ ಸ್ವರೂಪ ಗೊತ್ತಾಯ್ತು. ಅಂದ್ರೆ ಎಲ್ಲಾ ವಸ್ತುಗಳು ನಿರ್ದಿಷ್ಟ ಸ್ಥಳವನ್ನ ಆಕ್ರಮಿಸಿದ್ರು, ಮತ್ತೆ ಅವುಗಳನ್ನು ತೂಕ ಹಾಕಿದಾಗ ತಮ್ಮದೇ ಆಗಿರ್ತಕ್ಕಂಥ ತೂಕವನ್ನ ಹೊಂದಿರ್ತದೆ ಅಂತಕ್ಕಂಥ ವಸ್ತುಗಳ ಬಗ್ಗೆ ನೋಡಿದೆ. ಈಗ ಚಟುವಟಿಕೆಯಲ್ಲಿ ತೆಗೆದುಕೊಂಡ ತೀರ್ಮಾನ ಏನಪ್ಪಾ ಅಂದ್ರೆ ಇಷ್ಟು ವಸ್ತುಗಳನ್ನ ನೀವು ಆಯ್ಕೆ ಮಾಡ್ಕೊಂಡ್ಮೇಲೆ ಎಲ್ಲಾ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ದ್ರವ್ಯವು ಒಂದು ಸ್ಥಳವನ್ನು ಆಕ್ರಮಿಸುತ್ತಾನೆ. ನಿಮ್ಮ ಯಾವುದೋ ಎಕ್ಸೈಸ್ ಅಲ್ಲಿ ಪೆನ್ಸಿಲ್ ಇಂದ ಮಾರ್ಕ್ ಮಾಡಿದಾಗ ಅಲ್ಲಿ ನಿರ್ದಿಷ್ಟವಾದ ಸ್ಥಳವನ್ನು ಆಕ್ರಮಿಸುತ್ತಾನೆ. ಈ ಚಟುವಟಿಕೆಗೆ ಕೈಗೊಂಡಾಗ ಏನನ್ಸುತ್ತೆ, ದ್ರವ್ಯವು ನಿರ್ದಿಷ್ಟ ಸ್ಥಳವನ್ನ ಆಕ್ರಮಣ ಮಾಡಿಕೊಂಡಿದೆ ಅಂತಕ್ಕಂಥ ತೀರ್ಮಾನಕ್ಕೆಲ್ಲ ಬಂದಿರ್ತಾನೆ. ಹೌದಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಲ್ಲಿ ಹೇಳಿದ್ದಾರೆ, ದ್ರವ್ಯದ ಭೌತ ಗುಣಗಳು ಮತ್ತು ರಾಸಾಯನಿಕ ಸ್ವರೂಪದ ಮೇಲೆ ನಾವು ಅರ್ಥೈಸಿಕೊಳ್ತೇವೆ. ಈಗ ನಾವು ಇದೇ ಸಕ್ಕರೆಯನ್ನು ಏನ್ ಮಾಡ್ತೇವೆ, ನಾವೀಗ ನೀರಿಗೆ ಹಾಕಿದಾಗ ಏನಾಗುತ್ತೆ, ಇದು ಏನಾಗುತ್ತೆ, ಕರಗುತ್ತೆ.
ಹೌದಾ? ಹಿಂಗ್ ನೋಡಿದಾಗ ನೋಡಿದಾಗ ಯಾವ ಸ್ಥಿತಿಯಲ್ಲಿ ಇದೆ ಹಂಗೆ ನಾವು ಬರೆಯ ಅದು ಸ್ಥಳವನ್ನು ಆಕ್ರಮಿಸಿದ ಮೇಲೆ ನಾವು ಇಡಲ್ಲ, ಅವುಗಳ ಭೌತ ಗುಣದ ಮೇಲೆ ಮತ್ತು ಅವುಗಳ ರಾಸಾಯನಿಕ ಗುಣದ ಮೇಲೆ ನಾವು ಮಾಡ್ತಿದ್ದೇವೆ ಅನ್ನೋದು ಅರ್ಥ ಮಾಡ್ಕೊಳ್ಬಹುದು ಅಂತ ಅವ್ರು ಹೇಳ್ತಾರೆ. ಆಯ್ತಾ? ಈಗ ಉದಾಹರಣೆ ನೋಡಿ, ನೆಕ್ಸ್ಟ್ ಏನ್ ಬಿಟ್ಟಿದ್ರಪ್ಪ ಅಂದ್ರೆ ದ್ರವ್ಯದ ಭೌತ ಸ್ವರೂಪ. ದ್ರವ್ಯವು ನಿರಂತರವಾಗಿ ಏನಂದ್ರೆ ಮರದ ತುಂಡಿನಂತೆ ಇರುತ್ತದೆ ಅಂತ ಹೇಳಿದ್ವಿ. ನೋಡಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟೇಬಲ್ ಇದೆ, ಹೌದಾ? ಮೇಜು ಇದು ನಿರಂತರವಾಗಿ ಐತಾನೆ, ಅಂದ್ರೆ ಕಣಗಳು ಒಂದ್ಕೊಂದು ಏನ್ ಮಾಡ್ತವೆ ಸೇರಿಕೊಂಡು ದ್ರವ್ಯದ ಕಣಗಳು ನಿರಂತರವಾಗಿ ಮರದ ತುಂಡಿನ ಆಕಾರದಲ್ಲಿ ಇರ್ತವೆ ಅಂತ ಅವರು ಹೇಳ್ತಾರೆ. ದ್ರವ್ಯದ ಭೌತ ಸ್ವರೂಪ. ದ್ರವ್ಯವು ನಿರಂತರವಾಗಿ ಮರದ ತುಂಡಿನಂತೆಯೇ ಅಥವಾ ಮರಳಿನಂತೆ ಕಣಗಳಿಂದ ಮಾಡಲ್ಪಟ್ಟಿದೆ. ನೋಡಿ ಸಕ್ಕರೆ ಏನ್ ಕಾಣುತ್ತೆ? ಮರಳ ಕಾಣುತ್ತಿಲ್ಲ, ಹೌದಾ? ಅಥವಾ ಮರದ ತುಂಡೆ ನಿರಂತರವಾಗಿರ್ಬೋದು ಅಥವಾ ಸಕ್ಕರೆ ಮರಳಿನ ಕಣಗಳ ಹಾಗೆ ಇರ್ಬೋದು. ಇದು ಮರಳಲ್ಲ, ಸಕ್ಕರೆ ಅದು ಆಗ್ತಿದೆ ಹಂಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ ಇಲ್ಲಿ ಕೈಗೊಳ್ಳುವ ವಿದ್ಯಾರ್ಥಿಗಳು ಶಿಕ್ಷಕರ ಸಹಾಯದಿಂದ ಪ್ರಯೋಗವನ್ನು ಕೈಗೊಂಡು ಅಥವಾ ಉಪ್ಪನ್ನು ನೀರಿನಲ್ಲಿ ವಿಲೀನಗೊಂಡಾಗ ಅಥವಾ ಸಕ್ಕರೆ ಈಗ ನೋಡಿ ಏನ್ ಮಾಡ್ತೀವಿ ಈಗ ನೋಡಿ, ಈಗ ಇದೇನಂದ್ರೆ ನೀರು. ಇದಕ್ಕೆ ಏನ್ ಮಾಡ್ತೀನಪ್ಪ ಅಂದ್ರೆ ಏನ್ ಮಾಡ್ತೀನಿ, ಒಂದಿಷ್ಟು ಶುಗರ್ ಅನ್ನು ಹಾಕ್ತೀನಿ. ಹಾಕಿದ್ಯಾ? ಇಷ್ಟು ತ್ರಾಸ ಇದಾವ. ನೋಡಿ ಸ್ವಲ್ಪ ಬಿಟ್ಟು ಒಂದ್ ಸ್ವಲ್ಪ ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಆಕ್ಚುಲಿ ಈಗ ಸಕ್ಕರೆ ಕಣಗಳು ಎಲ್ಲಿದಾವೆ ಈಗ ಹಂಗಾದ್ರೆ ಕರಗಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕು. ನೋಡಿ ಈಗ ಏನ್ ಮಾಡ್ತಾವಪ್ಪ ಅಂದ್ರೆ ನಾವು ಉಪ್ಪಿನ ಬತ್ತಿ ಏನ್ ತಗೊಂಡವಲ್ಲಿ ಏನ್ ಮಾಡ್ತಾರೆ ಸ್ಪ್ರೇ ಕೈಕೊಂಡು ಏನಾಗುತ್ತೆ ನೀರಿನಲ್ಲಿ ಏನ್ ಹಾಕಿದಾವೆ ಈಗ ಹಂಗಾದ್ರೆ ಸಕ್ಕರೆ ಏನಾಗುತ್ತೆ ನೀರಿನಲ್ಲಿ ಕರಿಗೆ ಏನಾಗುತ್ತಪ್ಪ ಅಂದ್ರೆ ಏನಾಯ್ತು ಕಣ್ಣಿ ಕಾಣ್ತಾವ ಇವು ಕರಬೇಕು, ಹೌದಾ? ಕರಬೇಕಾನೆ. ಇನ್ನೊಂದು ಸ್ವಲ್ಪ ಏನಾದ್ರು ನಾವು ಇದನ್ನ ಸ್ಟಿರ್ ಮಾಡ್ಬಿಟ್ರೆ ಅದಂದ್ರೆ ಒಂದು ಗಾಜಿನ ಕಡ್ಡಿಯಿಂದ ಸ್ಟಿರ್ ಮಾಡ್ಬಿಟ್ರೆ ಸಕ್ಕರೆ ಕಣಗಳು ನೀರಿನ ಕಣಗಳು ಏನ್ ಮಾಡ್ತೀವಿ ನೀರಿನ ಅವಕಾಶದಲ್ಲಿ ಸೇರಿಕೊಂಡು ಏನ್ ಮಾಡ್ತೇವೆ ಅಲ್ಲಿಗೆ ಸಕ್ಕರೆ ಕಣಗಳು ನೀರಿನ ಕಣದೊಂದಿಗೆ ಸೇರ್ಕೊಂಡು ಅಂದ್ರೆ ಅಲ್ಲಿ ಸ್ಥಳಾವಕಾಶ ಪಡ್ಕೊಳ್ತಾನೆ. ಈ ಪ್ರಯೋಗದಿಂದ ಏನ್ ತಿಳ್ಕೊಂಡು ಅಂತ ಕೇಳಿ ನೋಡೋಣ. ಅವ್ರು ಏನ್ ಹೇಳ್ತಾರೆ, ಉಪ್ಪು ಅಥವಾ ಸಕ್ಕರೆ ಕಣಗಳನ್ನ ನೀರಿಗೆ ಹಾಕಿದಾಗ ನೀರಿನಲ್ಲಿ ಏನಾಗ್ತಾವು ವಿಲೀನಗೊಂಡು ನೀರಿನ ಕಣಗಳಿಂದ ಅವಕಾಶದಲ್ಲಿ ಏನ್ ಮಾಡಿದ್ವು ಅಲ್ಲವಾ ಕರಿಗೆ ಏನ್ ಮಾಡಿದ್ವು ಮಾಯವಾದವು. ಅಂದ್ರೆ ಸಕ್ಕರೆ ಕಣಗಳು ಎಲ್ಲಿ ಹೋದ್ರೆ ಎಲ್ಲಿ ಹೋದ್ವು? ನೀರಂದ್ರೆ ಎಷ್ಟು ಹೋಗ್ತಾನೆ ಆ ನೀರಿನ ಅಂಡರ್ ಖಾಲಿ ಅವಕಾಶ ಇತ್ತು. ಆ ಖಾಲಿ ಅವಕಾಶದಲ್ಲಿ ಎಲ್ಲಾ ಸಕ್ಕರೆ ಕಣಗಳು ಏನ್ ಮಾಡ್ತಾವ ಅಂದ್ರೆ ಸೇರ್ಕೊಂಡು ಅಂದ್ರೆ ಅರ್ಥೇನಪ್ಪ ಅಂದ್ರೆ ಅಂದ್ರೆ ಸಕ್ಕರೆ ಒಂದು ದ್ರವ್ಯ ತಾನೆ, ಅದು ನೀರಿನ ಅವಕಾಶದಲ್ಲಿ ಸ್ಥಳವನ್ನು ಆಕ್ರಮಿಸ್ಕೊಳ್ತಾನೆ. ಹಾಗಾದ್ರೆ ಮತ್ತೆ ನಾವು ಈ ಚಟುವಟಿಕೆ ಮಾಡೋದ್ರ ಮುಖಾಂತರ ದ್ರವ್ಯವು ಸ್ಥಳವನ್ನು ಆಕ್ರಮಿಸ್ತೇವೆ ಅನ್ನೋದು ಮತ್ತೆ ಅರ್ಥ ಮಾಡ್ಕೊಳ್ತಾನೆ. ಈಗ ಸಂಪೂರ್ಣವಾಗಿ ಬೆಳಕು ಸ್ವಲ್ಪ ಬಿಟ್ಟು ನೋಡಿದಾಗ ಏನಾಗ್ತದೆ ಅಲ್ಲಿ ಏನಾಯ್ತು ಅಂದ್ರೆ ಈ ಚಟುವಟಿಕೆಯಿಂದ ಅವಕಾಶದಲ್ಲಿ ಹೇಗೆ ಸೇರಿಕೊಂಡಿವೆ ಎಂಬುದನ್ನ ಚಿತ್ರದ ಸಹಾಯದಿಂದ ನಾವೇನ್ ಮಾಡ್ಬೋದು ವಿವರಿಸಬಹುದು. ನೋಡಿ ಏನ್ ಮಾಡ್ಬೇಕು ಫಸ್ಟ್ ಇಲ್ಲಿ ಇದು ನೋಡಿ ಏನ್ ತಗೊಂಡಿದ್ದಾರೆ, ಒಂದು ಗ್ಲಾಸ್ ವಾಟರ್ ತಗೊಂಡ್ರೌದಾ, ಅದಕ್ಕೆ ಏನ್ ಮಾಡಿದ್ದಾರೆ ಫಸ್ಟ್ ಖಾಲಿ ಗ್ಲಾಸ್ ವಾಟರ್ ತಗೊಂಡ್ರೆ ಅದಕ್ಕೆ ಏನ್ ಮಾಡಿದ್ದಾರೆ ಉಪ್ಪಿನ ಬದಲು ನಾವೇನ್ ಹಾಕಿದೀವಿ ಸಕ್ಕರೆ ಹಾಕಿ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಅದು ಒಂದು ಗಾಜಿನ ಕಡ್ಡಿಯಿಂದ 1 ಚಮಚ ಹಾಕಿದ್ದಾರೆ. ಕಾಣುತ್ತಿದ್ರ 1 ಚಮಚ ಸಕ್ಕರೆಯನ್ನ ಅಥವಾ ಉಪ್ಪನ್ನ ಉಪ್ಪ ಬದಲು ನಾವೇನ್ ತಗೊಂಡ್ವಿ ಸಕ್ಕರೆ ತೆಗೆದುಕೊಂಡ್ವಿ. ಸಕ್ಕರೆ ನೀರಿನಲ್ಲಿ ಕರಗಬೇಕಾದ್ರೆ ಮಾಡೋದನ್ನ ಸ್ಟಿರ್ ಮಾಡ್ಬೇಕು. ಸ್ಟಿರ್ ಮಾಡೋದ್ರಿಂದ ಎಲ್ಲಾ ಸಕ್ಕರೆಯ ಕಣಗಳು ಏನ್ ಮಾಡ್ತವೆ ನೀರಿನಲ್ಲಿ ಏನಾಗ್ತವೆ. ಹಾಗಾದ್ರೆ ಸಕ್ಕರೆ ಕಣಗಳು ಎಲ್ಲಿ ಹೋದವಪ್ಪ ಅಂದ್ರೆ ನೀರಿನ ಸ್ಥಳಾವಕಾಶದಲ್ಲಿ ಸೇರ್ಪಡೆ ಆದವು. ಅದರ ಅರ್ಥ ಏನಪ್ಪಾ ಅಂದ್ರೆ ದ್ರವ್ಯವು ಸ್ಥಳಾವಕಾಶವನ್ನ ಪಡ್ಕೊಳ್ತು ಅಂತ ಅರ್ಥ ಅಂದ್ರೆ ಸಕ್ಕರೆ ಕಣಗಳು, ಹೌದಾ? ಅದೇ ರೀತಿ ಅಭ್ಯಾಸ ಚಟುವಟಿಕೆ 1 ಪಾಯಿಂಟ್ ಅನ್ನ ನೀವು ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ನೋಡಿರಿ, ಈಗ ಒಂದು KMnO4 ಅಂತ KMnO4 ಪೊಟ್ಯಾಷಿಯಂ ಪರಮಾಂಗನೇಟ್, ಹೌದಾ? ಈ ಪೊಟ್ಯಾಷಿಯಂ ಪರಮಾಂಗನೇಟ್ ನ ಕೆಲವು ಅಣುಗಳನ್ನ ನಾನು ನೀರಿಗೆ ಹಾಕ್ತಾನೆ. ಈಗ ನೋಡ್ರಿ, ಈಗ ಟೋಟಲ್ ಈಗ ಅಲ್ಲಿ ಮತ್ತೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಬರ್ತಾವೆ. ನೋಡ್ರಿ ನಾನೇನು ಅವೇನು ಬಣ್ಣಗಳು ಬೇಗ ಏರ್ತಾ ಇದ್ದೆ ನೋಡ್ರಿ. ನೋಡ್ರಿ ನಾನು ಏನು ಅದನ್ನ ಸ್ಟಿರ್ ಮಾಡಿಲ್ಲ. ಈಗ ಅಲ್ಲಿ ಅವ್ರು ಏನ್ ಮಾಡಿದಾರೆ ಇನ್ನೊಂದು ಚಟುವಟಿಕೆ ಮಾಡಕ್ ಹೇಳಿದಾರೆ. ಏನಪ್ಪಾ ಅಂತಂದ್ರೆ ಅಭ್ಯಾಸ ನಿಮ್ಮ ಟೆಕ್ಸ್ಟ್ ಬುಕ್ ಇರತಕ್ಕಂಥ ಚಟುವಟಿಕೆ ಯಾವ್ದಪ್ಪ ಅಂದ್ರೆ 1.2 ಕೈಗೊಳ್ಳುವುದರ ಮೂಲಕ ದ್ರವ್ಯದ ಕಣಗಳು ಚಿಕ್ಕದಾಗಿವೆ ಅಂತ ನೋಡಿ.
ಹಾಗಾದ್ರೆ ನೋಡಿ ಇಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳನ್ನು ತೆಗೆದುಕೊಂಡು ನಾನು ಅದು ಕರಗಿ ವಿಭಜನೆಯಾಗಿ ಏನಾಯ್ತು ಇಡೀ ವಾಟರ್ ಏನಾಗುತ್ತೆ ನಮಗೆ ಬಣ್ಣ ಆಗಿದೆ. ಯಾಕೆ ಬಣ್ಣ ಆಯ್ತು ಅಂದ್ರೆ ಅಂದ್ರೆ ನಾವು ಹಾಕಿರ್ತಕ್ಕಂಥ KMnO4 ಹರಳುಗಳು ನೀರಿನಲ್ಲಿ ಏನಾಯ್ತು ಸಂಪೂರ್ಣವಾಗಿ ವಿಲೀನಗೊಂಡು ಚಿಕ್ಕ ಚಿಕ್ಕವಾಗಿ ವಿಭಜನೆ ಆಗ್ತಾನೆ. ಅಥವಾ ಈ ನೀರನ್ನ ಈ ಕಲರ್ ನೀರನ್ನ ನಾವೇನ್ ಮಾಡಬಹುದು 10 ml 10 ml ಅನ್ನ ಬೇರೆ ಬೀಕರಿಗೆ ಇಂತ 10 ಗ್ಲಾಸ್ ವಾಟರ್ಗೆ ನಾವು ಇದಕ್ಕೆ ಈಗ 10 ml ಹಾಕ್ತಾವಪ್ಪ. ಈಗ ಇದ್ರ ಬಣ್ಣಕ್ಕೆ ಮ್ಯಾಕ್ ನೋಡ್ರಿ ಇಲ್ಲಿ ಏನಾಗೈತಿ ಬಣ್ಣ ಬಹಳ ಗರಿಷ್ಠವಾಗಿದೆ, ಇಲ್ಲಿ ಏನಾಗೈತಿ ಬಣ್ಣ ಕಡಿಮೆ ಆಗಿದೆ. ಅಂದ್ರೆ ಅಲ್ಲಿ ವಿಭಜನೆ ಆಗ್ತಾ ಹೋಗ್ತಾ ಏನಾಗುತ್ತೆ ದ್ರವ್ಯಗಳು ಏನಾಗ್ತವೆ ಚಿಕ್ಕದಾಗ್ತವೆ ಅಂತ ನಾವು ಈ ಪ್ರಯೋಗನ ತಿಳ್ಕೊಬೋತಾರೆ. ಓಕೆನಾ? ನೋಡಿ ಈಗ ಅದೇ ಕೊಟ್ಟಿರೋದು ಮೌಖಿಕ ಪ್ರಶ್ನೆ ಕೇಳೋದ್ರ ಮೂಲಕ ವಿದ್ಯಾರ್ಥಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಈ ಚಟುವಟಿಕೆ ಮಾಡೋದ್ರ ಮುಖಾಂತರ ಏನಾಯ್ತು ನಮಗೆ ದ್ರವ್ಯದ ಕಣಗಳು ಚಿಕ್ಕ ವಿಧಾನ ನಿಮಗೆ ಅರ್ಥ ಆಗ್ಲಿಲ್ಲ. ವಸ್ತು ನೋಡಿ ಏನಾಗೈತೆ ಅಂದ್ರೆ ದ್ರವ್ಯದ ಕಣಗಳು ವಿಭಜನೆ ಆಗಿ ಏನಾಯ್ತು ಇಡೀ ಗ್ಲಾಸ್ ಏನಾಗ್ತೈತಿ ನೀರ್ ಬರ್ತೈತಿ ಮೇ ಕಲರ್ ಬರ್ತೈತೇನೆ ಅಲ್ಲಿ ಹಾಕ್ಬೇಕಾದ್ರೆ ದ್ರವ್ಯದ ಕಣಗಳು ಜಾಸ್ತಿ ಇತ್ತು, ಅವು ವಿಭಜನೆಯಾಗಿ ಅಂದ್ರೆ ಚಿಕ್ಕ ವಿಭಜನೆ ಹೋಗ್ತಾನೆ. ಹಂಗಾಗಿ ಫಸ್ಟ್ ಪಾಯಿಂಟ್ ಏನ್ ಬರೀಬಹುದು ದ್ರವ್ಯವು ಪ್ರತಿಯೊಂದು ದ್ರವ್ಯವು ಚಿಕ್ಕ ಕಣದಿಂದ ನಾವು ಈ ಪ್ರಯೋಗದಿಂದ ನೋಡುವುದು ದೃಢಪಡಿಸಬಹುದು. ಹೌದಾ? ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ದ್ರವ್ಯದ ಗುಣಗಳು ಅಂತ ಬರ್ತದೆ. ದ್ರವ್ಯದ ಗುಣಗಳು ಅಂತ ಬರ್ತದೆ. ಹಾಗಾದ್ರೆ ದ್ರವ್ಯಕ್ಕೆ ಎರಡು ಗುಣಗಳು ಏನಪ್ಪಾ ಅಂದ್ರೆ ದ್ರವ್ಯಗಳು ಕಾರ್ಯಾವಕಾಶಗಳನ್ನ ಆಕ್ರಮಿಸ್ತಾನೆ ಒಂದು. ಹೌದಾ? ಈಗ ಆಕ್ರಮಿಸಿದ್ರೆ ಈಗ ನೀರಲ್ಲಿ ಆಕ್ರಮಿಸಿದ್ವಿ ಒಂದು ಗುಣ. ಎರಡನೇದು ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿ ಇರ್ತಾವೆ. ನೋಡಿ ನಾವೇನ್ ಮಾಡಿದ್ವಪ್ಪ ಅಂದ್ರೆ ಕೆಲವು ಯಾವುದೋ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳುಗಳನ್ನು ಹಾಕಿದೆ, ಅದು ವಿಭಜನೆ ಆಗಿ ನೋಡಿ ಯಾವ ತರ ನಿರಂತರ ಚಲನೆಯಲ್ಲಿ ಮ್ಯಾಕ್ ಬರ್ತಾ ಇದ್ದಾರೆ. ಈಗ ಇನ್ನೊಂದ್ ಸ್ವಲ್ಪ ಹಾಕಿದ್ರೆ ಪೂರ್ತಿ ಏನಾಗುತ್ತದೋ ಇದು ಏನಾಗುತ್ತೆ ವಿಭಜನೆ ಆಗಿ ಏನಾಗುತ್ತೆ ಅಲ್ಲಿ ಕಣಗಳು ಏನಾಗುತ್ತೆ ದ್ರವ್ಯದ ಕಣಗಳು ಚಲನೆ ಆಗಿ ಈ ವಾಟರ್ ಆಗುತ್ತೆ ಕಲರ್ ಬರುತ್ತೆ ನೋಡಿ ಈಗ ನೋಡ್ರಿ ಈಗ. ಹೌದಾ? ಇಲ್ಲಿ ಏನಾಯ್ತು ಅಂದ್ರೆ KMnO4 ಕೆಲವು ಹರಳುಗಳನ್ನ ನಾನು ಏನೋ ಸೆಟ್ಟಿಂಗ್ ಮಾಡಿಲ್ಲ, ಹಾಕಿದಾಗ ನೋಡಿ ಮೇಕೆ ಇರ್ತದೆ ಕಣಗಳು ಮೇಕೆ ಇರ್ತಾರೆ. ಇಲ್ಲಿಂದ ಏನಂತ ಗೊತ್ತಾಗುತ್ತೆ ಅಂದ್ರೆ ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿವೆ. ಒಂದು ಏನಂದ್ರೆ ದ್ರವ್ಯದ ಕಣಗಳು ಸ್ಥಳಾವಕಾಶವನ್ನ ಆಕ್ರಮಿಸ್ತವೆ. ಎರಡನೇದು ನಾವು ಯಾವುದೇ ಮಾಧ್ಯಮದಲ್ಲಿ ಅವನ್ನ ಹಾಕಿದಾಗ ಅವು ಏನಾಗ್ತಾವ ಅಂದ್ರೆ ನಿರಂತರ ಚಲನೆಯಲ್ಲಿ ಇರ್ತವೆ. ಅಥವಾ ನೀವೇನ್ ಮಾಡ್ಬೋದು ಒಂದು ಕೊಠಡಿಯ ಏನು ಊದ್ಬತ್ತಿಯನ್ನ ನೀವು ಅದರ ವಾಸನೆ ನೋಡ್ಬೇಕಾದ್ರೆ ನೀವು ಮೂಗಿನ ಹತ್ರ ಏನ್ ಮಾಡ್ಬೇಕು ನೀವು ಕೊಂಡೊಯ್ಯಬೇಕು. ಆಯ್ತಾ? ಇಡೀ ಊದ್ಬತ್ತಿ ವಾಸನೆ ರೂಮಿಗೆ ಹೋಗ್ಬೇಕಪ್ಪ ಅಂದ್ರೆ ಹಚ್ಚಿದಾಗ ಅದು ಏನಕ್ಕೆ ಉರಿದು ಅದರ ವಾಸನೆಯ ಕಣಗಳು ಗಾಳಿಯಲ್ಲಿ ಬೆರೆತು ಇಡೀ ಕ್ಲಾಸ್ ರೂಮ್ ಏನಾಗುತ್ತೆ ಹೇಳೋಣ ವಾಸನೆ ಆಗ್ತದೆ. ಹೆಂಗಾಯ್ತು ಅಂದ್ರೆ ಅಲ್ಲಿ ದ್ರವ್ಯದ ಕಣಗಳು ಗಾಳಿಯ ಕಣಗಳೊಂದಿಗೆ ವಾಸನೆಯ ಕಣಗಳು ಗಾಳಿಯ ಕಣಗಳೊಂದಿಗೆ ಬೆರೆತು ಆ ವಾಸನೆ ಏನಾಗ್ತದೆ ಬಹುದೂರ ಸಾಗಿದಾಗ ನಿಮಗೆ ಅದರ ವಾಸನೆ ಹೊರಗೆ ಬರುತ್ತದೆ. ಹಂಗೆ ದ್ರವ್ಯದ ಕಣಗಳು ಏನ್ ಮಾಡ್ತೇವೆ ಉಷ್ಣತೆಯನ್ನು ಕೊಡೋದ್ರ ಮುಖಾಂತರ ಅವುಗಳ ಚಲನೆಯನ್ನು ನಾವೇನ್ ಮಾಡ್ಬೋದು ಹೆಚ್ಚು ಮಾಡ್ಬೋದು. ಬಟ್ ಇಲ್ಲಿ ನಾವು ಉಷ್ಣತೆ ಕೊಡದ್ರೆ ಪೊಟ್ಯಾಷಿಯಂನ ಪರಮಾಂಗನೇಟ್ ಕೆಲವು ಹರಳುಗಳನ್ನ ನೀರಿಗೆ ಹಾಕಿದಾಗ ಅದು ಏನೋ ಟಚ್ ಮಾಡ್ದಂಗಿದ್ದಾಗ ಏನಂದ್ರೆ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳುಗಳು ಕರಿಗೆ ಏನಾಯ್ತು ಆ ಕಣಗಳು ಏನ್ ಮಾಡಿದವೆ ಚಲಿಸ್ತಾ ಇದರಿಂದ ಏನ್ ಗೊತ್ತಾಗ್ತದೆ ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿ. ಹಾಗಾಗಿ ದ್ರವ್ಯದ ಏನಂದ್ರೆ ಏನು ಗುಣಗಳು ಬರೀರಿ ಅಂತ ಕೇಳಿ ನೀವು ಏನ್ ಬರೀಬೇಕು ದ್ರವ್ಯದ ಫಸ್ಟ್ ಪಾಯಿಂಟ್ ಏನ್ ಬೇಕು ದ್ರವ್ಯವು ಸ್ಥಳಾವಕಾಶವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿರುತ್ತವೆ. ಒಂದು ಕ್ವಶನ್ ಮಾಡ್ಕೊಳ್ರಿ ದ್ರವ್ಯದ ಗುಣಗಳನ್ನು ಬರೆಯಿರಿ. ದ್ರವ್ಯದ ಗುಣಗಳನ್ನ ಬರೆಯಿರಿ. ದ್ರವ್ಯದ ಗುಣಗಳನ್ನ ಬರೆಯಿರಿ. ದ್ರವ್ಯದ ಗುಣಗಳನ್ನು ಬರೆಯಿರಿ. ದ್ರವ್ಯದ ಗುಣಗಳನ್ನ ಬರೆಯಿರಿ. ಆಯ್ತಾ? ಬರೀತಿರ್ತಾನೆ ನೋಡಿ. ಒಂದು ಚಿಕ್ಕ ಕಥೆಯನ್ನು ನಾವು ಇಡೋಣ ಈಗ. ಏನಪ್ಪ ಅಂತಂದರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ದ್ರವ್ಯವು ಸ್ಥಳಾವಕಾಶವನ್ನು ಆಕ್ರಮಿಸ್ತೇವೆ ಅನ್ನೋದಕ್ಕೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಹೇಳ್ತಾ ಹೋಗ್ತಾರೆ ನೋಡಿ, ನೀವು ಕೇಳ್ತಾ ಹೋಗಿ ಮಕ್ಕಳೇ ಅದನ್ನ ಮನೆಯಲ್ಲಿ ಬರೀರಿ. ದ್ರವ್ಯದ ಗುಣಗಳನ್ನ ಬರೀರಿ ಅಂತ 2 ಪಾಯಿಂಟನ್ನು ಮನೆ ಬರೀಬೇಕು. ಈಗ ನೋಡು ದ್ರವ್ಯವು ಸ್ಥಳಾವಕಾಶವನ್ನು ಆಕ್ರಮಿಸಿದಂಥ ಒಂದು ಕತೆ ಏನಪ್ಪಾ ಅಂದ್ರೆ ಸ್ಮಿತಾಳ ಮನೆಗೆ ಮದುವೆಗೆ ಕರೆಯಲೆಂದು ಅವರ ಸಂಬಂಧಿಕರು ಬರ್ತಾರೆ. ಯಾರ ಮನೆಗೆ ಬರ್ತಾರೆ. ಅವರು ಏನ್ ಮಾಡ್ತಾರೆ, ತಾಯಿಯು ಸ್ಮಿತಾಳಿಗೆ ಏನ್ ಮಾಡ್ತಾರೆ ಪಾನಕ
ಪಾನಕ ಅಂದ್ರೆ ಏನು? ಪಾನಕ ಅಂದ್ರೆ ಏನು? ಶರಬತ್ತನ್ನ ತಯಾರು ಮಾಡಲು ಯಾರಿಗೆ ಹೇಳ್ತಾರೆ? ಅವ್ರ ತಾಯಿ ಹೇಳ್ತಾರೆ. ಸ್ಮಿತಾಳು ಏನ್ ಮಾಡ್ತಾಳೆ? ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂತಾಳೆ, ಒಂದು ಪಾತ್ರೆಯಲ್ಲಿ ಸಕ್ಕರೆಯನ್ನು ತಗೊಂತಾಳೆ, ಸಾರಿ ಒಂದು ಗಾಡಿಯಲ್ಲಿ ಸಕ್ಕರೆ ತಗೊಂತಾಳೆ, ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂತಾಳೆ. ಮತ್ತೆ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದು ಏಲಕ್ಕಿ ಪುಡಿ ಮತ್ತೆ ಮತ್ತೆ ನಿಂಬೆಹಣ್ಣು ತಗೊಳ್ತಾಳೆ, ಏಲಕ್ಕಿಯನ್ನು ಪುಡಿ ಮಾಡಿಕೊಳ್ತಾಳೆ. ಅದು ಗೊತ್ತಿದೆ. ಅವನು ಏನ್ ಮಾಡ್ತಾಳೆ ಈಗ? ನಿಂಬೆ ರಸವನ್ನ ಹಾಕಿ ಏನ್ ಮಾಡ್ತಾಳೆ? ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡಾಳೆ, ಅದಕ್ಕೆ ಏನ್ ಮಾಡ್ತಾಳೆ? ಸಕ್ಕರೆ ಹಾಕಿದಾಳೆ, ಮತ್ತೆ ನಿಂಬೆ ಹಣ್ಣನ್ನ ಹಿಂಡಿದಾಳೆ, ಏಲಕ್ಕಿ ಪುಡಿಯನ್ನ ಹಾಕಿ ಏನ್ ಮಾಡ್ತಾಳೆ? ಒಂದು ಇದರಿಂದ ಯಾವುದೋ ಚಮಚದಿಂದ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಹಂಗ್ ಮಾಡೋದ್ರಿಂದ ಏನಾಗುತ್ತೆ? ಸಕ್ಕರೆ ಏನಾಗುತ್ತೆ? ಬಹುಬೇಗ ಕರಗುತ್ತೆ. ನೋಡಿ ಏನ್ ಮಾಡ್ತಾರೆ? ಸಕ್ಕರೆ ನಿಂಬೆ ಹಣ್ಣಲ್ಲಿ ಹಾಕಿ ಪಾನಕವನ್ನ ತಯಾರಿಸ್ತಾಳೆ. ಈಗ ಅವಳಿಗೆ ಒಂದು ಪ್ರಶ್ನೆ ಮೂಡ್ತದೆ. ಯಾರಿಗೆ? ಪ್ರಶ್ನೆ ಮೂಡುತ್ತೆ. ಏನ್ ಪ್ರಶ್ನೆ ಮೂಡ್ತದಪ್ಪ ಅಂತಂದ್ರೆ, ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ, ನಾನು ನೀರಿಗೆ ಹಾಕಿದ ಸಕ್ಕರೆ, ನಿಂಬೆಹಣ್ಣಿನ ರಸ ಮತ್ತೆ ಏಲಕ್ಕಿ ಪುಡಿ ಎಲ್ಲಿ ಹೋದವು? ಏಲಕ್ಕಿ ಪುಡಿ ಕಾಣುತ್ತೆ ನೀರಿನಲ್ಲಿ, ಹೌದಾ? ನೀರಿನಲ್ಲಿ ಕಾಣ್ತದ, ಹೌದಾ ಇಲ್ಲ? ಆದ್ರೆ ಅವಳಿಗೆ ಒಂದು ಪ್ರಶ್ನೆ ಮಾಡ್ತದೆ ಅವ್ರ ತಾಯಿ ಹತ್ರ. ಅವಳು ಅವ್ರ ತಾಯಿ ಬಳಿ ಹೋಗಕ್ಕಿಂತ ಮುಂಚೆ ಏನ್ ಕೇಳ್ತಾಳೆ ನೋಡೋಣ? ನಾನು ಹಾಕಿದ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ ನೀ ಕಣ್ಣಿಗೆ ಕಾಣ್ತಾ ಇಲ್ಲ, ಎಲ್ಲಿ ಹೋಯ್ತು ಅಂತ ಯಾರಿಗೆ ಒಂದು ಪ್ರಶ್ನೆ ಮಾಡುತ್ತದೆ ಹೇಳ್ರಿ? ಮೂಡ್ತದೆ. ಅವಾಗ ಅವಳು ಏನ್ ಮಾಡ್ತಾಳೆ? ಅದನ್ನ ಹೋಗಿ ಏನ್ ಮಾಡ್ತಾಳೆ? ಅವ್ರ ನೆಂಟರಿಗೆಲ್ಲ ಕೊಡ್ತಾಳೆ. ನೆಕ್ಸ್ಟ್ ಯಾರು ಹೋಗಿ ಕೇಳ್ತಾಳೆ ನೋಡೋಣ? ಮಿತಾಳು ಏನ್ ಮಾಡ್ತಾರೆ? ಅಮ್ಮ, ನಾನು ನಿಂಬೆಹಣ್ಣು ಮತ್ತೆ ಸಕ್ಕರೆ ಮತ್ತೆ ಯಾಲಕ್ಕಿಯನ್ನ ಹಾಕಿ ಶರಬತ್ತನ್ನು ಮಾಡಿದೆ, ಆದ್ರೆ ಯಾಲಕ್ಕಿಯ ಪುಡಿಗಳು ನೀರಿನಲ್ಲಿ ಕಾಣ್ತಾ ಇದ್ದಾವೆ, ಮತ್ತು ನಾನು ಹಾಕಿದ ನಿಂಬೆಹಣ್ಣು ಮತ್ತು ಸಕ್ಕರೆ ಎಲ್ಲಿ ಹೋಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ತಾಯಿ ಏನ್ ಹೇಳ್ತಾರಪ್ಪ ಅಂದ್ರೆ, ನೀನು ಹಾಕಿದ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸವು ನೀರಿನ ಕರಗಿ ಏನಾಯ್ತು? ಭಿನ್ನವಾಗಿ ಹೋಯ್ತು. ಒಂದು ಅರ್ಥ ಏನಪ್ಪಾ ಅಂದ್ರೆ, ನೀರಿನಲ್ಲಿ ಸಾಕಷ್ಟು ಸ್ಥಳಾವಕಾಶ ಇರೋದ್ರಿಂದ ಆ ಸ್ಥಳಾವಕಾಶದಲ್ಲಿ ಸಕ್ಕರೆ ಕಣಗಳು ಮತ್ತು ನಿಂಬೆಹಣ್ಣಿನ ರಸವು ಏನಾಗ್ತದೆ? ಅದರಲ್ಲಿ ಸೇರ್ಕೊಂಡು ಅವಕಾಶವನ್ನ ಪಡೆದಿದೆ ಅಂತ ಯಾರು ಹೇಳ್ತಾರೆ? ಅವ್ರ ತಾಯಿ ಅವರಿಗೆ ಮಂದಾಟ ಮಾಡ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ದ್ರವ್ಯಗಳು ಮತ್ತೆ ಸ್ಥಳವನ್ನ ಆಕ್ರಮಣ ಮಾಡ್ತವೆ ಅನ್ನೋದು ನಿಮಗೆ ಗೊತ್ತಾಯ್ತು. ಇಲ್ಲಿ ಮತ್ತೆ ಏನ್ ಮಾಡಿದಾರಪ್ಪ ಅಂದ್ರೆ, ಶಿಕ್ಷಕರ ಸಾಹಿತ್ಯ ಕೈಗೊಳ್ಳುವಾಗ ದ್ರವ್ಯದ ಗುಣಗಳು ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ, ಇಲ್ಲಿ ನೋಡಿ ನಿಮಗೆ ಇದನ್ನೇ ನಾವು ಮತ್ತೆ ಉದಾಹರಣೆ ತಿಳ್ಕೊಳ್ಳೋಣ. ನಾವೇನ್ ಮಾಡೋಣ? ಇಲ್ಲಿ ಇದಕ್ಕೆ ಸಕ್ಕರೆ ನೀರಿದೆ, ಇದರಲ್ಲಿ ಇನ್ನೂ ಕರಗಿಲ್ಲ ಸಕ್ಕರೆ, ಹೌದಾ? ಬಟ್ ಕಾಣ್ತಾ ಇತ್ತು ಸಕ್ಕರೆ, ಹೌದಾ? ಅದು ಸ್ಟೀರ್ ಮಾಡ್ಬೇಕು. ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ಇಲ್ಲಿ ಯಾವ ಚಟುವಟಿಕೆಯಪ್ಪ ಅಂದ್ರೆ, ವಿದ್ಯಾರ್ಥಿಗಳು ಶಿಕ್ಷಕರ ಸಾಹಿತ್ಯ ಕೈಗೊಳ್ಳುವುದು ದ್ರವ್ಯದ ಕಣಗಳು ಚಲಿಸುತ್ತಾ ಇರುತ್ತವೆ ಮತ್ತು ಚಲನಾಶಕ್ತಿಯನ್ನು ಹೊಂದಿವೆ ಎಂದು ವಿವರಿಸುವುದು. ಕಣಗಳ ಚಲನಚಿತ್ರವನ್ನು ಕಪ್ಪು ಹಲಗೆಯ ಮೇಲೆ ಬರೆದು ವಿವರಿಸುವುದು ಅಂತ ಇದೀಗ. ಈಗ ಏನ್ ಮಾಡಿದಪ್ಪ ಅಂತಂದ್ರೆ, ಇದಕ್ಕೆ ಈಗ ಏನ್ ಮಾಡೋಣಪ್ಪ ಅಂದ್ರೆ, ಇದು ಒಂದು ಬೀಕರ್ ನೀರು ತಗೊಳ್ರಿ, ಮತ್ತೆ ಏನ್ ಮಾಡಿ ನೀವು ಇದಕ್ಕೆ ಏನಾಗ್ರಿ? ಈಗ ಇದಕ್ಕೆ ಇನ್ನೊಂದಿಷ್ಟು ಸಕ್ಕರೆ ಹಾಕೋಣ. ಈಗ ಏನಾಗೋಣ? ಇನ್ನೊಂದಿಷ್ಟು ಸಕ್ಕರೆಯನ್ನ ಹಾಕೋಣ. ಹಾಕಿ ಇದನ್ನ ಏನ್ ಮಾಡೋಣ? ಈಗ ಹಂಗಂದ್ರೆ ಸ್ಟೀರ್ ಮಾಡೋಣ. ಈಗ ಸ್ಟೀರ್ ಮಾಡೋಣ, ಹೌದಾ? ಈಗ ಚೆನ್ನಾಗಿ ಇದನ್ನ ಸ್ಟೀರ್ ಮಾಡಿದಾಗ ಸಕ್ಕರೆ ಕಣಗಳು ಏನ್ ಮಾಡ್ತಾರೆ? ನೀರಿನಲ್ಲಿ ಕರಗಿ ಇಡೀ ವಾಟ್ ಏನಾಗುತ್ತೆ ಅಂದ್ರೆ ಸಿಹಿ ಆಗ್ತದೆ. ಅಂದ್ರೆ ಸಕ್ಕರೆಯ ಪ್ರತಿಯೊಂದು ಘಟಕವು ಏನಾಗ್ತದೆ? ನೀರಿನಲ್ಲಿ ವಿಭಜನೆಯಾಗಿ ಏನಾಗ್ತದೆ? ಇಡೀ ವಾಟರ್ನಲ್ಲಿ ಚಲಿಸಿ ಇಡೀ ಸಕ್ಕರೆ ನೀರು ಏನಾಗುತ್ತೆ? ಸಿಹಿ ಆಗುತ್ತೆ. ಹಂಗಾಗಿ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ದ್ರವ್ಯದ ಗುಣ ಇನ್ನೊಂದು ಏನಪ್ಪಾ ಅಂದ್ರೆ, ದ್ರವ್ಯದ ಕಣಗಳು ಏನಾಗಿ ನಿರಂತರವಾಗಿ ಏನಾಗ್ತವೆ? ಚಲನೆಯಲ್ಲಿ ಇರ್ತವೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಇಡೀ ವಾಟರ್ ಸಿಹಿ ಆಗ್ಬೇಕಪ್ಪ ಅಂದ್ರೆ ಎಲ್ಲಾ ಸಕ್ಕರೆಯ ಘಟಕಗಳು ನೀರಿನಲ್ಲಿ ವಿಲೀನವಾಗಿ ಪ್ರತಿಯೊಂದು ಚಿಕ್ಕ ಚಿಕ್ಕ ದ್ರವ್ಯದ ಕಣಗಳು ಇಡೀ ವಾಟರ್ ಏನ್ ಮಾಡ್ತವೆ? ಸಿಹಿ ಮಾಡ್ತವೆ. ಅದರಿಂದ ನಾವೇನ್ ಹೇಳ್ಬೋದು? ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿ ಇರ್ತವೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನೀವು ನೆಕ್ಸ್ಟ್ ಬರ್ಕೊಡಲ್ಲ ಬರ್ಕೊಡ್ರಿ. ಚಟುವಟಿಕೆ 3 ಅಂತ ಬರ್ಕೊಡ್ರಿ. ಅಗರಬತ್ತಿಯ ಪ್ರಯೋಗ ಕೈಗೊಂಡು ವಿದ್ಯಾರ್ಥಿಗಳು ಅಗರಬತ್ತಿಯ ಪ್ರಯೋಗ ಕೈಗೊಂಡು ವಿದ್ಯಾರ್ಥಿಗಳು ಬಿಸಿಯಾದ
ವಸ್ತುಗಳ ವಾಸನೆಯು ಬಹಳ ದೂರ ಹರಡಲು ಕಾರಣ ವಿವರಿಸಲು ಸಮರ್ಥರಾಗುವರು. ಯಾರು ಹೇಳ್ತಿದ್ದೀರ ಈ ಪ್ರಯೋಗಗಳಿಗೆ ಬಸ್ಸಿನ ಚಟುವಟಿಕೆ ಹೇಳ್ಕೊಳ್ಳೋಣ. ಏನ್ ಹೇಳಿದಾನೆ? ಅಗರಬತ್ತಿಯ ಪ್ರಯೋಗ ಕೈಗೊಂಡು ವಿದ್ಯಾರ್ಥಿಗಳು ಬಿಸಿಯಾದ ವಸ್ತುಗಳ ವಾಸನೆಯು ಬಹಳ ದೂರ ಹರಡಲು ಕಾರಣ ವಿವರಿಸಲು ಸಮರ್ಥರಾಗುವರು. ಯಾರು ಹೇಳ್ತೀರಾ? ಯಾರು ಹೇಳ್ತಿದ್ರಿ? ಈ ಚಟುವಟಿಕೆಗೆ ಆನ್ಸರ್ ಮಾಡಿ. ಮತ್ತೆ ಅಲ್ಲೇನಂದ್ರೆ ವಸ್ತುಗಳು ಬಿಸಿಯಾದಾಗ ದ್ರವ್ಯದ ವಾಸನೆಯ ಕಣಗಳು ಗಾಳಿಯೊಂದಿಗೆ ಏನಂತೆ ಸೇರ್ಕೊಂಡು ಬಹುದೂರ ಹೋದಾಗ ಅದು ವಾಸನೆ ಆಗುತ್ತಾನೆ. ಅದಕ್ಕೆ ನೀವು ನಿತ್ಯ ಜೀವನಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಮತ್ತೆ ಯಾವ್ದ್ರೆ ನಾನು ಹೇಳಿದೆ ಪಾಠ ನಂತರ ಬಿಸಿ ಸಾಂಬಾರನ್ನ ಕುದಿಯುವಾಗ ಅದರ ವಾಸನೆಯ ಕಣಗಳು ಏನ್ ಮಾಡ್ತವೆ? ಗಾಳಿಯ ಕಣಗಳೊಂದಿಗೆ ಸೇರಿ ಬಹುದೂರ ಬಂದಾಗ ವ್ಯಕ್ತಿಯ ಮೂಗಿಗೆ ಬಡಿಯೋದ್ರಿಂದ ನಮಗೆ ವಾಸನೆಯ ಕಣಗಳಾಗುತ್ತಾನೆ. ಅದಕ್ಕೆ ಆರ್ಥಿಕಂದ್ರೆ ದ್ರವ್ಯದ ಕಣಗಳು ಚಲನೆ ಇರುತ್ತಾನೆ. ಪುಷ್ಪವನ್ನು ಕೊಟ್ಟಾಗ ಅವು ಚಲನ ಶಕ್ತಿಯನ್ನು ಪಡ್ಕೊಳ್ತಾನೆ. ಅದೇ ಅಗರಬತ್ತಿಯನ್ನು ಹಚ್ಚಕ್ಕಿಂತ ಮುಂಚೆ ನೀವು ಅದು ವಾಸನೆ ನೋಡ್ಬೇಕಾದ್ರೆ ಇಲ್ಲಿ ಹೋಗ್ಬೇಕು, ಹತ್ರ ಹೋಗ್ಬೇಕು. ಅದೇ ಅಗರಬತ್ತಿಯನ್ನು ಹಚ್ಚಿದಾಗ ಅದೆಲ್ಲೋ ದೂರ ಕೂತ್ಕೊಂಡು ಏನ್ ಮಾಡ್ಬೋದು ನೀವು? ವಾಸನೆಯನ್ನ ತಿಳಿಬೋತಾನೆ. ಅದೇ ಬಿಸಿ ಪಲಾವ್ ಇರುತ್ತಪ್ಪ, ಬಿಸಿ ಪಲಾವ್ ಆರಿದ ಮೇಲೆ ಅದ್ರ ವಾಸನೆಯನ್ನ ಪಡಿಬೇಕಾದ್ರೆ ಹೆಂಗ ಹೋಗ್ಬೇಕು? ಹತ್ರಕ್ಕೆ ಹೋಗ್ಬೇಕು. ಅದು ನೀವು ಮನೆ ಮೇಲೆ ಕುಕ್ಕರ್ ನಲ್ಲಿ ಪಲಾವು ಬೇಯ್ತಾ ಇರ್ಬೇಕಾದ್ರೆ ವಿಷಲ್ ಹೊಡೆದಾಗ ಆ ಆವಿಯ ಜೊತೆಗೆ ಅದರ ವಾಸನೆ ಏನಾಗುತ್ತೆ? ಗಾಳಿಯ ಕಣಗಳೊಂದಿಗೆ ಅಥವಾ ಕುಕ್ಕರ್ನ ಮೇಲ್ಭಾಗ ಅಂತ ಹೋದಾಗ ಬಿಸಿಯಾದ ಆಹಾರದ ವಾಸನೆಯ ಕಣಗಳು ಗಾಳಿಯೊಂದಿಗೆ ಚಲಿಸಿ ಏನಾಗುತ್ತೆ? ಮೂಗಿಗೆ ಏನಾಗ್ತದೆ? ಬಡಿಯೋದ್ರಿಂದ ನೀವು ಏನ್ ಮಾಡ್ಬೋದು? ತಿಳ್ಕೋಬಹುದು. ಹೌದಾ? ಅದನ್ನ ಈಗ ಸಮರ್ಥಿರೋದಕ್ಕೆ ಬೇರೆ ಬೇರೆ ನಿತ್ಯ ಜೀವನದಲ್ಲಿ ಏನ್ ಮಾಡ್ಬೋದು? ನೀವು ಉದಾಹರಣೆಗಳು ಕೊಟ್ಟು ಅದನ್ನ ಸಮರ್ಥವಾಗಿ ವಿವರಣೆಯನ್ನ ಬರ್ಕೊಂಡ್ಬರ್ಬೇಕು. ಆಯ್ತಾ? ಇಲ್ಲಿ ವಿಸರಣೆ ಅಂದ್ರೆ ಏನು ಅಂತ, ವಿಸರಣೆ ಅಂದ್ರೆ ಯಾರು ಹೇಳ್ತೀರಿ? ವಿಸರಣೆ ಅಂದ್ರೆ ಈಗ ಅಗರಬತ್ತಿ ಮೂಲೆಗೆ ಹಚ್ಚಿದ್ರಿ ನೀವು, ಅಲ್ಲಿ ಲಾಸ್ಟಿಗೆ ಮೂಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗೆ ಆ ಅಗರಬತ್ತಿಯ ವಾಸನೆಯ ಕಣಗಳು ಏನಂದ್ರೆ ನಿರಂತರವಾಗಿ ಚಲನೆಯಲ್ಲಿ ಚಲಿಸಿ, ಗಾಳಿಯ ಕಣಗಳು ಚಲಿಸಿ ಅಲ್ಲಿಗೆ ಹೋಗಿದೆ ಅಂತ ಅರ್ಥ ಏನಂದ್ರೆ, ಅಲ್ಲಿ ಹೋಗಿದೆ ಅಂತ ಅರ್ಥ ಏನಂದ್ರೆ ದ್ರವ್ಯದ ಕಣಗಳು ಯಾವ ಜೊತೆಗೆ? ಹಂಗಾದ್ರೆ ನಾವು ಇದಕ್ಕೆ ಏನ್ ಮಾಡಿದ್ವಿ? KMnO ಕೆಲವು ಅಣುಗಳನ್ನ ಹಾಕಿದಾಗ ಇಲ್ಲಿ ತಳದಲ್ಲಿ ಇತ್ತೌದಾ? ಇಲ್ಲಿದ್ದಂಗೆ ಹೆಂಗಾದ್ವು ನಾವು? ದ್ರವ್ಯದ ಕಣಗಳ ಚಲನೆಯಿಂದ ಈ ಕಣಗಳು ಹಿಂಗ್ ಚಲಿಸೋದಕ್ಕೆ ಏನಂತ ಕರಿತೀವಿ ನಾವು? ಒಂದು ಅಂದ್ರೆ ವಿಸರಣೆ ಅಂದ್ರೆ ಏನ್ ಗೊತ್ತಾ? ವಿಸರಣೆ ಅಂದ್ರೆ ಏನಪ್ಪಾ ಅಂದ್ರೆ ಏನಾಗದ? ಅಧಿಕ ಸಾಂದ್ರತೆ ಅಲ್ಲ ಕಡಿಮೆ ಅಂತ ಅಧಿಕ ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ಕಣಗಳು ಚಲಿಸುವ ಪ್ರಕ್ರಿಯೆ ಏನಂತ ಕೇಳ್ತೇವೆ? ಇಲ್ಲಿ ಹಾಗಾದ್ರೆ ಊದ್ಬತ್ತಿ ಒಂದು ಹಿಡಿಯೋ ಇಟ್ಟಿರ್ತೀರಿ ಹೌದಾ? ಮೂಲೆಗೆ ಹೌದಾ? ಊದ್ಬತ್ತಿ ಇಷ್ಟಿಟ್ಟು ಉಳಿಸ್ತಾ ಇರ್ತೀವಿ. ಇಲ್ಲಿ ಅವಾಗ ಊದ್ಬತ್ತಿ ಹಿಡಿಯೋದು ಪ್ರಮಾಣ ಬಹಳ ಇತ್ತು, ಹೊಗೆ ಉಳಿದು ಅಲ್ಲಿ ಎಷ್ಟೊತ್ತಿಗೆ ಹೋಗಿರ್ತಾನೆ. ಹಂಗಾದ್ರೆ ಆ ವಾಸನೆಯ ಕಣಗಳು ಗಾಳಿಯಲ್ಲಿ ವಿಸರಣೆ ಆಗಿರ್ತಾನೆ. ಹಂಗೆ ದ್ರವ್ಯದ ಕಣಗಳು ವಿಸರಣೆಯ ಮುಖಾಂತರ ಏನ್ ಮಾಡ್ತವೆ? ಏನಾಗ್ತದೆ? ಗಾಳಿಯ ಕಣಗಳಿಗೆ ಸೇರ್ಕೊಂಡು ಏನಾಗ್ತವೆ? ನಮಗೆ ದೂರದಲ್ಲಿ ವಾಸನೆಯ ಅರಿವಾಗುತ್ತೆ. ಇದನ್ನು ವಿಸರಣೆ ಅಂತ ಕರೀತೇವೆ. ವಿಸರಣೆ ಅಂದ್ರೆ ಏನಪ್ಪಾ ಅಂದ್ರೆ ಅಧಿಕ ಸಾಂದ್ರತೆಯ ಪ್ರದೇಶದಿಂದ ದ್ರವ್ಯದ ಕಣಗಳು ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ಸ್ವೇಚ್ಛವಾಗಿ ಚಲಿಸುವ ಕ್ರಿಯೆ ಅಂದ್ರೆ ಅಂತ ನಾವು ಕರಿತೇವೆ. ಆಯ್ತಾ? ಆಮೇಲೆ ನೀವು ಕಾಫಿ ಮತ್ತು ಚಹಾ ತಯಾರಿಸುವಾಗ ನಿಮ್ಮ ವೀಕ್ಷಣೆಯನ್ನ ನೀವು ದಾಖಲಿಸ್ಬೇಕು. ನೀವು ನೋಡಿ, ಕಾಫಿ ಮತ್ತು ಟೀಯನ್ನ ಮಾಡ್ಬೇಕಾದ್ರೆ ಈಗ ನಾನು ಏನ್ ಮಾಡ್ತೇನೆ? ತಣ್ಣೀರಿಗೆ ಏನ್ ಮಾಡ್ತಾನಪ್ಪ? ಇವಷ್ಟು ಸಕ್ಕರೆಯನ್ನ ಏನ್ ಮಾಡ್ತಾನೆ? ಈಗ ಈ ಸಕ್ಕರೆಯನ್ನ ಇದು ಪಾತ್ರೆ ಅಂತ ತಿಳ್ಕೊಳ್ರಿ. ಇದಕ್ಕೆ ಏನ್ ಮಾಡ್ತಾನೆ? ಸಕ್ಕರೆಯನ್ನ ಹಾಕ್ತಾನೆ. ಹೌದಾ? ಸಕ್ಕರೆಯನ್ನ ಹಾಕ್ತಾನೆ. ಹಾಕಿದ್ಯಾ? ಹಾಕಿದಾಗ ಇದನ್ನ ಒಲೆ ಮೇಲೆ ಇಡೋದಕ್ಕಿಂತ ಮುಂಚೆ ಸಕ್ಕರೆ ಕಣಗಳು ಕರಗಿದವ ಕಾಣ್ತದ? ಟೀ ಪುಡಿಯನ್ನು ಹಾಕಿರ್ತೀರಿ. ಆ ಟೀ ಪುಡಿಯನ್ನು ಏನಾಗುತ್ತೆ? ನೀರಿನ ಮೇಲೆ ಏನಾಗ್ತಾ ಇರುತ್ತೆ? ತೇಲ್ತಾ ಇರ್ತದೆ. ಸಕ್ಕರೆ ಹಂಗೆ ಕಾಣ್ತಾ ಇರ್ತದೆ. ಅಥವಾ ಬೆಲ್ಲದ ಹಚ್ಚನ್ನು ಹಾಕ್ತಾ ಇರ್ತೀರಿ. ಅದೇ ಇದಕ್ಕೆ ಏನ್ ಮಾಡ್ರಿ? ಈಗ ಈಟ್ ಕೊಟ್ಟಾಗ ಏನಾಗುತ್ತೆ? ಸಕ್ಕರೆ ಕಣಗಳು ಮಾಯ ಆಗ್ತವೆ, ಬೆಲ್ಲದ ಕಣಗಳು ಮಾಯ ಆಗ್ತವೆ. ಏನಾಗ್ತವೆ? ಟೀ ಪುಡಿಯನ್ನು ಏನಾಗ್ತದೆ? ಮೇಲೆ ತೆಳಗೆ ಹಿಂಗೆ ಬರ್ತಾ ಇರ್ತದೆ. ಅಂದ್ರೆ ಏನಾಗುತ್ತೆ? ನಾವು ಈ ಇವು ಸಹ ದ್ರವ್ಯ ಅಂತ ಹೇಳ್ತಾನೆ.
ದ್ರವ್ಯಕ್ಕೆ ಉಷ್ಣತೆಯನ್ನು ಕೊಟ್ಟಾಗ ಆ ಉಷ್ಣತೆಯಿಂದ ಏನ್ ಮಾಡ್ತವೆ, ಕಣಗಳು ಕರಿಗೆ ಏನಾಗ್ತವೆ, ಏನ್ ಮಾಡ್ತವೆ, ಚಲನೆ ಹೋಗ್ತಾನೆ. ಅದೇ ಉಷ್ಣತೆಯನ್ನು ನೀವು ಕಮ್ಮಿ ಮಾಡಿ ಫ್ಲೇಮ್ ಅನ್ನ, ಅವಾಗ ಏನಾಗ್ತದೆ, ಉಕ್ಕೋದು ಏನಾಗುತ್ತೆ, ಕಡಿಮೆ ಆಗ್ತದೆ. ಹೌದಾ? ಅಲ್ಲಿ ಕೊಟ್ಟ ನೋಡಿ, ಅಲ್ಲಿ ಬರಿಬೇಕು ಕಾಫಿ ಮತ್ತೆ ಟೀ ಮಾಡ್ಬೇಕಾದ್ರೆ ಏನೆಲ್ಲ ವೀಕ್ಷಣೆ ಮಾಡ್ತೀರಾ ಅಂತ ನೀವು ನೋಡ್ಬೇಕಾದ್ರೆ ಏರ್ಪೇರ್ ಆಗೋದು ಅಂತಕ್ಕಂಥದ್ದು. ಆಮೇಲೆ ನಿತ್ಯ ಜೀವನದಲ್ಲಿ ದ್ರವ್ಯದ ಕಣಗಳ ಗುಣಗಳು ಎಲ್ಲಿ ಕಂಡು ಬರ್ತವೆ ಅಂತ ಪಟ್ಟಿ ಮಾಡಿ ಅಂತ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಇವೆಲ್ಲ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತೀರಿ. ಮದುವೆ ಸಮಾರಂಭಕ್ಕೆ ಹೋದಾಗ ಏನ್ ಮಾಡ್ತೀರಿ, ಚೆನ್ನಾಗಿ ಬಟ್ಟೆಗೆ ಏನ್ ಮಾಡ್ತೀರಿ, ಸೆಂಟ್ ಹೊಡ್ಕೊಂಡಿರ್ತೀರಿ. ಆ ಸೆಂಟ್ ಹೊಡ್ಕೊಂಡು ಬಂದು ನಿಂತ್ಕೊಂಡಿದ್ರೆ ಅದ್ರಲ್ಲಿ ಒಂದು ಸ್ವಲ್ಪ ದೂರ ಇದ್ದಾಗ ಏನಕ್ಕೆ ಸೆಂಟಿನ ವಾಸನೆ ಬರ್ತಾನೆ. ಹೀಗೆ ಅಲ್ಲಿ ಏನಾಗುತ್ತೆ, ವಾಸನೆಯ ಕಣಗಳು ಅಲ್ಲಿರ್ತಕ್ಕಂಥ ಗಾಳಿಯ ಕಣಗಳಲ್ಲಿ ಬೆರೆತು ಇನ್ನೊಬ್ರಿಗೆ ಏನಕ್ಕೆ ಮೂಡಿ ಹೋಗಿ ಅದ್ರ ವಾಸನೆ ಬರ್ತದೆ ಅಂತಕ್ಕಂಥ ವಿಚಾರ. ಆಯ್ತಾ? ಅಡಿಗೆ ಮನೆಯಲ್ಲಿ ಏನಂದ್ರೆ ದೋಸೆಯ ಮತ್ತೆ ಇದು ವಾಸನೆ ಇದು ಮತ್ತೆ ಇಡೀ ಮನೆಯನ್ನು ಆವರಿಸಿದೆ, ಹೇಗೆ ಚರ್ಚಿಸಿ ಅಂತ ಹೇಳ್ತಾರೆ. ನಾವು ಹೆಂಗ್ ಚರ್ಚಿಸ್ತೀವಿ ಅಂದ್ರೆ, ಇನ್ನ ನಿಮ್ಮಮ್ಮ ದೋಸೆಯನ್ನ ಒಯ್ತಾ ಇರ್ತಾರೆ, ಅಥವಾ ಆಲೂಗಡ್ಡೆ ಪಲ್ಯ ಮಾಡ್ತಾ ಇರ್ತಾರೆ, ಅಥವಾ ಒಗ್ಗರಣೆ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಹೆಂಗೆ ಅದನ್ನು ಮೂಗಿಗೆ ಒಂದು ವಾಸನೆ ಬಿಡ್ತಪ್ಪ ಅಂತಂದ್ರೆ ಏನಾಗುತ್ತೆ, ನಾವು ಆಹಾರದ ಕಣಗಳ ವಾಸನೆಯ ಕಣಗಳು ಬರ್ತವೆ, ಬಿಸಿಯಾದಾಗ ಏನಾಗ್ತವೆ, ಚಲನೆಯನ್ನು ಪಡ್ಕೊಂಡು ಅಲ್ಲಿರ್ತಕ್ಕಂಥ ಗಾಳಿಯ ಕಣಗಳಿಗೆ ಬೆರೆತು ನಿಮ್ಮ ಮೂಗಿಗೆ ಬಡಿಸುವ ಮುಖಾಂತರ ನಾವು ಮಾಡ್ತೇವೆ, ಅದರ ವಾಸನೆಯನ್ನು ನಾವು ಅರಿವನ್ನು ಪಡ್ಕೊಳ್ತೇವೆ. ಅದೇ ರೀತಿ ಈಗ ಏನಪ್ಪಾ ಅಂದ್ರೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅನ್ನೋದು ನೆಕ್ಸ್ಟ್ ಗುಣ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಹಂಗಾದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಇಲ್ಲಿ ಸಕ್ಕರೆ ಕಣಗಳು ಅದಾವ. ಈಗ ಒಂದು ಸಕ್ಕರೆ ಕಣವನ್ನು ನಾವು ಹೊಡೆದಾಗ ಇದರಲ್ಲಿ ಎಷ್ಟು ಬೇಕಾದ್ರೂ ಇದೊಂದು ಸಕ್ಕರೆ ಕಣ ತಾನೇ ಇದು. ಈ ಒಂದು ಸಕ್ಕರೆ ಕಣದಲ್ಲಿ ಇದು ಒಟ್ಟಿಗೆ ನೋಡಿ, ಒಂದು ಕಣ ಅಂತ ಹೇಳ್ತಾರೆ. ಈ ಕಣದಲ್ಲಿ ಮಿಲಿಯಾಂತರ ದ್ರವ್ಯದ ಕಣಗಳು ಇರ್ಬೋತಾನೆ, ಅಥವಾ ಆ ಎಲ್ಲ ಕಣಗಳು ಒಟ್ಟಿಗೆ ಸೇರ್ಕೊಂಡಿರ್ತಾನೆ. ಈಗ ದ್ರಾಕ್ಷಿ ಗೊಂಚಲು ನೋಡಿರ್ತಾನೆ, ಆಮೇಲೆ ಅಡಿಕೆಕಾಯಿ ಗೊಂಚಲು ನೋಡಿರ್ತಾನೆ, ತೆಂಗಿನಕಾಯಿ ಗೊಂಚಲು ನೋಡಿರ್ತಾನೆ. ಹೌದಾ? ಅವೆಲ್ಲ ಏನಾಗಿರ್ತವೆ, ಗೊಂಚಲುಗಳು ಯಾವ ರೀತಿ ಕಾಯಿಗಳು ಹೊಂದ್ಕೊಂಡು ಹೊರ್ಕೊಂಡಿರ್ತಾವೋ ಹಾಗೆ ಈ ಸಕ್ಕರೆ ಕಣಗಳಲ್ಲಿ ಏನಾಗ್ತದೆ, ಮಿಲಿಯಾಂತರ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಣ ಬದ್ಧತೆ ಮಾಡ್ತವೆ, ಒಟ್ಟಿಗೆ ಇರ್ತವೆ. ಇದು ನೆಕ್ಸ್ಟ್ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಕಬ್ಬಿಣದ ಮಳೆ ಇತ್ತು, ಕಬ್ಬಿಣದ ಮಳೆ. ಆ ಮೊಳೆಯನ್ನ ನೀವೇನ್ ಮಾಡ್ತೀರಿ, ಬಡಿಯಕ್ಕಿಂತ ಮುಂಚೆ ಬಡಿಯಕ್ಕಿಂತ ಮುಂಚೆ ಕಬ್ಬಿಣದ ಮೊಳೆಯಲ್ಲಿರ್ತಕ್ಕಂಥ ಎಲ್ಲ ಕಣಗಳಿಗೂ ಒಟ್ಟಿಗೆ. ಹೌದಾ? ಈಗ ಏನ್ ಮಾಡ್ತೀವಿ, ಆ ಕಬ್ಬಿಣದ ಮಳೆಯನ್ನ ಇಲ್ಲಿ ಇಟ್ಟು ಏನ್ ಮಾಡ್ತೇವೆ, ಸುಗ್ಗಿಯಿಂದ ಬಡ್ದಾಗ ನೀವು ಮೊಳೆ ನೋಡಿ, ಬಡಿಯಕ್ಕಿಂತ ಮುಂಚೆ ಅಲ್ಲಿ ಗಾತ್ರ ನೋಡ್ರಿ. ಬಡದ ಮೇಲೆ ಏನಾಗ್ತದೆ, ಸ್ವಲ್ಪ ಏನಾಗ್ತದೆ, ಇಕ್ಕತಾನೆ. ಅದರಲ್ಲಿ ಕಣಗಳು ಏನಾಗ್ತದೆ, ಚದುರಿದು. ಬಡದಾಗ ಏನಾಯ್ತು, ಚದುರಿದು. ಅದೇ ಒಂದು ಚಾಕೀಸ್ ತಗೊಂಡು ಸುಗ್ಗಿಯಿಂದ ಹೊಡಿತಾ ಹೋದಂಗೆ ಏನಾಗ್ತದೆ, ಚದುರ್ತಾನೆ. ಅಂದ್ರೆ ಅವು ಹೊಡೆಯಕ್ಕಿಂತ ಯಾವುದೇ ಒಂದು ವಸ್ತುವಿಂದ ಹೊಡೆಯಕ್ಕಿಂತ ಮುಂಚೆ ಅದರಲ್ಲಿರ್ತಕ್ಕಂಥ ವಸ್ತುಗಳಿರ್ತಕ್ಕಂಥ ದ್ರವ್ಯದ ಕಣಗಳು ಪರಸ್ಪರ ಏನಾಗಿದ್ವು, ಆಕರ್ಷಣೆ ಆಗಿದ್ವು. ಹೌದಾ? ನೀವೇನ್ ಮಾಡ್ತಾ ಇರ್ತೀರಿ, ಹೀಗೆ ಆಟ ಆಡ್ತಾ ಇರ್ತೀರಿ, ಕೈಗೆ ಇಟ್ಕೊಂಡು ಆಟ ಆಡ್ತಾ ಇರ್ತೀರಿ. ಯಾರು ಬಂದು ನಿಮ್ ಕೈಯಲ್ಲಿ ಬಿಡಿಸಿದಾಗ ಏನಾಗ್ತೀರಿ, ನೀವು ಸಪ್ರೇಟ್ ಏನಾಗ್ತೀರಿ, ನೀವು ಏನ್ ಮಾಡ್ತಾ ಇದ್ದಾನೆ. ಹಂಗೆ ಕಬ್ಬಿಣದ ಮಳೆಯನ್ನು ಹೊಡೆಯೋದಕ್ಕಿಂತ ಮುಂಚೆ ದ್ರವ್ಯದ ಕಣಗಳು ಏನಾಗಿದ್ವು, ಪರಸ್ಪರ ಏನಾಗಿದ್ವು, ಆಕರ್ಷಿಸಲ್ಪಟ್ಟಿದ್ವು. ಯಾವಾಗ ಸುಗ್ಗಿಯಿಂದ ಹೊಡೆದಾಗ ಏನಾಗ್ತಾವ, ಸ್ವಲ್ಪ ಚದುರ್ತಾವ. ಅದೇ ನೋಡಿ, ಈಗ ಈ ಬೆಂಚನ್ನ ಜ್ವರ ಬರದಾಗ ಕಂಪಿಸ್ತಾ ಇರ್ತದೆ. ಕಂಪಿಸ್ತಾ ಒಂದು ಅರ್ಥ ಏನಪ್ಪಾ ಅಂದ್ರೆ, ಅಲ್ಲಿರ್ತಕ್ಕಂಥ ಕಣಗಳು ಏನ್ ಮಾಡ್ತಾವ, ಸ್ವಲ್ಪ ಏನ್ ಮಾಡ್ತವೆ, ಇಗಿದಂಗ್ ಮಾಡ್ತಾವ, ಮತ್ತೆ ಪುನಃ ವಾಪಸ್ ಬರ್ತಾವ. ಈಗ ಒಂದು ರಬ್ಬರ್ ತಗೊಳ್ರಿ, ಈಗ ಹಿಡಿಯೋಕ್ಕಿಂತ ರಬ್ಬರ್ ಅನ್ನ ಅದು ಎಳೆಯೋಕ್ಕಿಂತ ಇಕ್ಸೋಕ್ಕಿಂತ ಮುಂಚೆ ಅದಕ್ಕೆ ಬಿಟ್ಟಾಗ ಏನಾಗ್ತದೆ, ಎಲ್ಲ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸಿದ್ವು. ಹೌದಾ? ಅದನ್ನ ಎಳೆದಾಗ ಏನಾಯ್ತಂದ್ರೆ ಕಣಗಳು ದೂರ ಬಿಟ್ಟು ಮತ್ತೆ ಬಿಟ್ಟಾಗ ಏನಾಯ್ತದೆ, ಪರಸ್ಪರ ಆಕರ್ಷಿತ ಆಗ್ತಾನೆ. ಉದಾಹರಣೆ ಆಯ್ತಾ, ರಬ್ಬರ್ ಬ್ಯಾಂಡ್, ಕತ್ತರಿ, ಕುತ್ತಿಗೆ, ಇವೆಲ್ಲ ಇವನ್ನ ಪ್ರಯೋಗ ಮಾಡೋದ್ರ ಮುಖಾಂತರ ಇವೇನ್ ಮಾಡಬೇಕಪ್ಪ ಅಂತಂದ್ರೆ ನೋಡ್ಬೇಕು, ಇವನ್ನೆಲ್ಲ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತಕ್ಕಂಥದ್ದು ನೀವು ತಿಳ್ಕೋಬಹುದು. ಆಮೇಲೆ ನೋಡಿ, ನೆಕ್ಸ್ಟ್ ಬರ್ಕೊಳ್ರಿ, ಒಂದು ಚಟುವಟಿಕೆ ಬರ್ಕೊಳ್ರಿ. ಚಟುವಟಿಕೆ ಅಭ್ಯಾಸ ಚಟುವಟಿಕೆ 1.7 ಕೈಗೊಂಡು, ಅಭ್ಯಾಸ ಚಟುವಟಿಕೆ 1.7 ಕೈಗೊಂಡು, 1.7 ಕೈಗೊಂಡು, ಅಭ್ಯಾಸ ಚಟುವಟಿಕೆ 1.7 ಕೈಗೊಂಡು ಅವುಗಳಲ್ಲಾಗುವ
ಬದಲಾವಣೆಯನ್ನು ಅವುಗಳಲ್ಲಾಗುವ ಬದಲಾವಣೆಯನ್ನು ಕೋಷ್ಟಕದಲ್ಲಿ ಬರೆಯಿರಿ. ಕೋಷ್ಟಕದಲ್ಲಿ ಬರೆಯಿರಿ. ಫಸ್ಟ್ ಕಾಲಮ್ ಬರ್ಕೊಡ್ರಿ, ದ್ರವ್ಯ ಬರ್ಕೊಡ್ರಿ. ಫಸ್ಟ್ ಕಾಲಮ್ ದ್ರವ್ಯ ಬರ್ಕೊಡ್ರಿ. ಫಸ್ಟ್ ಕಾಲಮ್ ದ್ರವ್ಯ ಬರ್ಕೊಡ್ರಿ. ಕಬ್ಬಿಣದ ಮಳೆ ಬರ್ಕೊಡ್ರಿ. ಫಸ್ಟ್ ಕಬ್ಬಿಣದ ಮಳೆ. ಆಮೇಲೆ ಎರಡನೇದು ಸೀಮೆ ಸುಣ್ಣದ ತುಂಡು. ಸೀಮೆ ಸುಣ್ಣದ ತುಂಡು. ಮೂರನೇದು ರಬ್ಬರ್ ಬ್ಯಾಂಡ್. ಮೂರನೇದು ರಬ್ಬರ್ ಬ್ಯಾಂಡ್. ಆಮೇಲೆ ನಲ್ಲಿಯಿಂದ ಹರಿಯುತ್ತಿರುವ ನೀರು. ನಲ್ಲಿಯಿಂದ ಹರಿಯುತ್ತಿರುವ ನೀರು. ಈ ಕಡೆ ಎಣ್ಣೆ ಕಾಲಮ್. ಎಣ್ಣೆ ಕಾಲಮ್ ಸುತ್ತಿಗೆಯಿಂದ ಹೊಡೆಯಲು ಸಾಧ್ಯವಾಯಿತ. ಸುತ್ತಿಗೆಯಿಂದ ಹೊಡೆಯಲು ಸಾಧ್ಯವಾಯಿತ. ಯಾವ್ದು ಹೊಡಿಬಹುದು, ಯಾವ್ದು ಮಾಡ್ಬೋದು ತಾನೆ. ಸುತ್ತಿಗೆಯಿಂದ ಹೊಡೆಯಲು ಸಾಧ್ಯವಾಯಿತ. ನೆಕ್ಸ್ಟ್ ಕತ್ತರಿಯಿಂದ ಕತ್ತರಿಸಲು ಸಾಧ್ಯವಾಯಿತ. ಕತ್ತರಿಯಿಂದ ಕತ್ತರಿಸಲು ಸಾಧ್ಯವಾಯಿತ. ನೆಕ್ಸ್ಟ್ ಮೂರನೇ ಕಾಲಮ್, ನಾಲ್ಕನೇ ಕಾಲಮ್ ಎಳೆಯಲು ಸಾಧ್ಯವಾಯಿತ. ಅಲ್ಲಿ ಇಲ್ಲಿ 4 ದ್ರವ್ಯದ ವಸ್ತುಗಳನ್ನು ಕೊಟ್ಟೈತಿ. ಅವನು ಯಾವ್ದನ್ನ ಏನ್ ಮಾಡೋದು, ಸುತ್ತಿಗೆ ಹೊಡೆಯಕ್ಕೆ ಸಾಧ್ಯ ಆಯ್ತೋ ಯಾವ್ದು ಸಾಧ್ಯವಿಲ್ಲ ಅಂತ ಬರಿಬೇಕು. ಮತ್ತೆ ಯಾವ್ದು ಕತ್ತರಿಯಿಂದ ಕತ್ತರಿಸಲು ಸಾಧ್ಯವಾಯಿತು ಅಂತ ನೋಡ್ಬೇಕು ನೀವು. ಆಮೇಲೆ ಯಾವುದನ್ನ ಎಳೆಯಲು ಸಾಧ್ಯವಾಯಿತು. ರಬ್ಬರ್ ಅನ್ನ ಎಳೆಯಕ್ಕೆ ಸಾಧ್ಯ ಆಯ್ತಾನೆ. ಆಮೇಲೆ ಯಾವ್ದಪ್ಪ ಅಂದ್ರೆ ರಬ್ಬರ್ ಬ್ಯಾಂಡ್ ಅನ್ನ, ಆಮೇಲೆ ನಲ್ಲಿ ಬರ್ತಾ ಇರ್ತಕ್ಕಂಥ ನೀರನ್ನ ಸುತ್ತಿಗೆ ಹೊಡೆಯಕ್ಕೆ ಸಾಧ್ಯನಾ, ಮತ್ತೆ ಕತ್ತರಿಸಕ್ ಸಾಧ್ಯನಾ? ನೋಡಿ ಅವನ ಈ ತರ ಚಟುವಟಿಕೆಯನ್ನು ನೀವು ಮಾಡ್ಬೇಕಾಗತ್ತೆ. ಆಮೇಲೆ ಕ್ವಶನ್ ಬರ್ಕೊಡ್ರಿ. ನೀರಿನ ಕಣಗಳಿಗೂ ಬರ್ಕೊಡ್ರಿ. ನೀರಿನ ಕಣಗಳಿಗೂ ರಬ್ಬರ್ ಬ್ಯಾಂಡ್ ಕಣಗಳಿಗಿರುವ ವ್ಯತ್ಯಾಸವನ್ನು ವಿವರಿಸಿ. ನೀರಿನ ಕಣಗಳಿಗೂ ರಬ್ಬರ್ ಬ್ಯಾಂಡ್ಗೆ ಕಣಗಳಿಗಿರುವ ವ್ಯತ್ಯಾಸಗಳನ್ನ ವಿವರಿಸಿ. ನೆಕ್ಸ್ಟ್ ಕ್ವಶನ್, ದ್ರವ್ಯದ ಗುಣಗಳು ಯಾವ್ಯಾವು? ದ್ರವ್ಯದ ಗುಣಗಳು ಯಾವ್ಯಾವು? ದ್ರವ್ಯದ ಗುಣಗಳು ಯಾವ್ಯಾವು? ದ್ರವ್ಯದ ಗುಣಗಳು ಯಾವ್ಯಾವು? ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಕಲಿತಂತ ಘಟಕಾಂಶಗಳು ಯಾವಪ್ಪ ಅಂದ್ರೆ ದ್ರವ್ಯದ ಭೌತಿಕ ಸ್ವರೂಪ ಮತ್ತು ದ್ರವ್ಯದ ಗುಣಗಳು ಯಾವ ಅಂತ ತಿಳ್ಕೊಂಡಿರಿ. ಮುಂದಿನ ತರಗತಿಯಲ್ಲಿ ದ್ರವ್ಯದ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.